ನಮಸ್ಕಾರ ಸ್ನೇಹಿತರೆ. ಗಿರಿ ಪ್ರದಕ್ಷಿಣೆಗಾಗಿ ತಿರುವಣ್ಣಾಮಲೈಗೆ ಹೊರಟಿದ್ದೀರಾ ಅಂದರೆ ಈ ವಿಡಿಯೋನ ಮರೆಯದೆ ಸೇವ್ ಮಾಡ್ಕೊಳ್ಳಿ. ಪಂಚಭೂತಲಿಂಗಗಳಲ್ಲಿ ಒಂದಾದ ಶ್ರೀ ಅರುಣಾಚಲೇಶ್ವರನ ದೇವಸ್ಥಾನವು ಅಗ್ನಿತತ್ವ ಹೊಂದಿರುವ ಸ್ಥಳವಾಗಿದ್ದು, ದೇವಸ್ಥಾನದ ಹಿಂದೆ ಇರುವ ಈ ಬೆಟ್ಟವನ್ನು ಶಿವನ ಪ್ರತಿರೂಪ ಎಂದು ಹೇಳಲಾಗುತ್ತದೆ. ಪ್ರತಿನಿತ್ಯ ಗಿರಿ ಪ್ರದಕ್ಷಿಣೆಗಾಗಿ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ಈ 14 ಕಿಲೋಮೀಟರ್ ಉದ್ದದ ಗಿರಿ ಪ್ರದಕ್ಷಿಣೆಯನ್ನು ಬರಿಗಾಲಿನಲ್ಲಿ ಮಾಡುವುದರಿಂದ ಪಾಪಕರ್ಮಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ. ಈ ನಡಿಗೆಯಲ್ಲಿ ನಿಮಗೆ ಅಷ್ಟಲಿಂಗಗಳಿರುವ ದೇವಸ್ಥಾನಗಳು ಸಿಗುತ್ತವೆ. ಈ ಎಲ್ಲ ಲಿಂಗಗಳ ದರ್ಶನವನ್ನು ಪಡೆದುಕೊಳ್ಳುವುದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ. ರಾಜಗೋಪುರದ ಮುಂಭಾಗದಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಗಿರಿ ಪ್ರದಕ್ಷಿಣೆಯು ಪ್ರಾರಂಭವಾಗಿ, ನಂತರ ಪ್ರಾರಂಭಿಸಿದ ಸ್ಥಳವನ್ನು ಮರಳಿ ತಲುಪುವುದರ ಮೂಲಕ ಗಿರಿ ಪ್ರದಕ್ಷಿಣೆಯು ಮುಕ್ತಾಯವಾಗುತ್ತದೆ. ಇನ್ನು ಕಾಲ್ನಡಿಗೆಯಲ್ಲಿ ಈ ಗಿರಿ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಲು ಸುಮಾರು 4 ರಿಂದ 5 ಗಂಟೆಗಳು ಬೇಕಾಗುತ್ತವೆ. ಗಿರಿ ಪ್ರದಕ್ಷಿಣೆಗೆ ಬೆಳಗಿನ ಜಾವ 2 ರಿಂದ 6 ಗಂಟೆ ಸೂಕ್ತ ಸಮಯವಾಗಿರುತ್ತದೆ. ಇನ್ನು ಇಲ್ಲಿಗೆ ಬರುವ ಯಾತ್ರಿಕರ ಅನುಕೂಲಕ್ಕಾಗಿ ಪ್ರತಿ ಕಿಲೋಮೀಟರ್ಗೆ ರಸ್ತೆ ಬದಿಯಲ್ಲಿ ಮ್ಯಾಪ್ಗಳನ್ನು ಹಾಕಲಾಗಿದೆ. ಇದರಿಂದ ನಾವು ಎಲ್ಲಿದ್ದೇವೆ, ಮುಂದೆ ಯಾವ ದೇವಸ್ಥಾನ ಸಿಗುತ್ತದೆ, ಎಷ್ಟು ದೂರ ಕ್ರಮಿಸಿದ್ದೇವೆ, ಬಾಕಿ ಎಷ್ಟು ದೂರ ಕ್ರಮಿಸಬೇಕು ಅನ್ನುವ ಎಲ್ಲ ಮಾಹಿತಿಗಳು ನಮಗೆ ಸಿಗುತ್ತವೆ. ಇದನ್ನು ನೋಡಿಕೊಂಡು ನಾವು ಆರಾಮವಾಗಿ ಪ್ರದಕ್ಷಿಣೆಯನ್ನು ಮಾಡಬಹುದು. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.